ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇಷ್ಟು ದಿನ ನಾನು ವೀಡಿಯೋಸ್ ಮಾಡೇ ಇರಲಿಲ್ಲ. ಯಾವ ವೀಡಿಯೋನೂ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಏನೋ ಸ್ವಲ್ಪ ಅಪ್ಸೆಟ್ ಆಯಿತು. ಏನೋ ಒಂದು ಬೇಡದೇ ಇರೋದೆಲ್ಲ ತಲೆಯಲ್ಲಿ ತುಂಬಿಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತೇ ಆಗ್ತಾ ಇರಲಿಲ್ಲ. ಹಂಗಾಗ್ಬಿಟ್ಟಿತ್ತು ನನಗೆ. ನನಗೆ ಬೇಡ ಅನಿಸಿದ್ರು ಬೇರೆಯವ್ರಿಗೆ ಬೇಕು ಅನಿಸ್ತಿತ್ತು. ಏನು ಮಾಡೋದು ತಲೆಗೆ ಹೋಗ್ತಾ ಇರಲಿಲ್ಲ. ಅಯ್ಯೋ, ನಿದ್ದೆ ಇಲ್ದಲೇ ಎಷ್ಟು ರಾತ್ರಿ ಕಳೆದಿದ್ದೀನಿ. ನಿದ್ದೆ ಇಲ್ದಲೇ ಆಫೀಸ್ಗೂ ಹೋಗಿಲ್ಲ. ಮಲ್ಕೊಂಡ್ಬಿಟ್ಟಿದ್ದೀನಿ. ಬೆಳಗಿನ ಜಾವ ಮಲ್ಕೊಂಡಿದ್ದೀನಿ. ರಾತ್ರಿ ಎಲ್ಲ ಅದೇ ಏನೋ ಹೆಂಗೆ ಏನು ಅಂತ. ಸೊ ಅದು ಯಾವಾಗಾದ್ರೂ ಹೇಳ್ತೀನಿ, ಹೇಳ್ಬೇಕು. ಅಂಥ ಸಿಚುವೇಶನ್ ಅಂದರೆ ಪಕ್ಕ ಪ್ರಾಮಿಸ್ ಹೇಳೇ ಹೇಳ್ತೀನಿ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಖುಷಿಯಾಗಿದ್ದೀನಿ. ಏಕೆ ಅಂದರೆ ಒಂದು ಸ್ವಲ್ಪ ಎಲ್ಲ ಏನು ಬರುತ್ತೆ ಬರಲಿ, ಬಂದಾಗ ಸ್ವೀಕರಿಸೋಣ ಅಷ್ಟೇ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಇನ್ನೇನೂ ಇಲ್ಲ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ 2:30ಗೆ ಬಿಟ್ಟರು. ಸೊ ನಾವು ಸ್ಯಾಟರ್ಡೇ ಅಲ್ವಾ, ಫ್ರೆಂಡ್ಸ್ ಎಲ್ಲ ಹ್ಯಾಂಗ್ಔಟ್ ಮಾಡೋಕ್ಕೆ ಹೋಯ್ದು. ಒಂದು ಸ್ವಲ್ಪ ಈಗ 4:30 ಈಗ ಬಂದೆ ಮನೆಗೆ. ಸೊ ಹಂಗೆ ಬರ್ತಾ ಐಬ್ರೋ ಮಾಡಿಸ್ಕೊಂಡೆ. ನನ್ನ ಐಬ್ರೋ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಎಲ್ಲ ಅವರು ಇವ್ರ ಕೈ ಕೊಟ್ಟು ಎಲ್ಲ ಹಾಳು ಮಾಡಿಬಿಟ್ಟು, ಈ ಕಡೆ ಸಣ್ಣ ಮಾಡಿದ್ರೆ ಈ ಕಡೆ ದಪ್ಪ ಮಾಡಿಬಿಟ್ಟಿದೆ. ಹಂಗೆ ಮಾಡ್ಕೊಂಬಿಟ್ಟಿದ್ದೀನಿ. ಅವರು ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗ್ಬಿಟ್ಟಿದೆ. ಸೊ ಇವಾಗ ಬಂದೆ. ಫ್ರೆಂಡ್ಸ್ ಎಲ್ಲರೂ ಹೋದರು, ನಾನು ಬಂದೆ. ನಮ್ಮಪ್ಪ ಕೆಸ್ಕೊಯ್ತಾರೆ. ನನ್ನ ತಂಗಿ ಮನೆಗೆ ನಮ್ಮಮ್ಮ, ನನ್ನ ಮಗಳು ನನ್ನ ತಂಗಿ ಮನೆಗೆ ಹೋಗಿದ್ದಾರೆ. ನಾನು ಒಬ್ಬಳೇ ಮನೇಲಿ. ಸೊ ನಮ್ಮ ಮನೆ ಪುಟಾಣಿ ಕರ ಇಲ್ಲದೆ ಮಳೆ ಬೀಳ್ತಾ ಇದೆ. ಸಣ್ಣದಾಗೆಲ್ಲ ಬಿದ್ದುಬಿಟ್ಟಿದೆ. ಸೊ ಅದಕ್ಕೆ ಮಳೆ ಬರ್ತಾಯಿತ್ತಲ್ಲ, ಕರ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಕನ್ಸಿಸ್ಟೆಂಟಿಯಾಗಿ ವೀಡಿಯೋನ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇವತ್ತಿನಿಂದ ನಾನು ಡೈಲಿ ವ್ಲಾಗು ಮಾಡ್ತೀನಿ. ಸ್ಕಿನ್ ಕೇರು, ಹೇರ್ ಕೇರು ಎಲ್ಲ ವೀಡಿಯೋಸು ಮಾಡ್ತೀನಿ. ಸೊ ಇವತ್ತು ಯಾರು ಮೇಲಿದ್ದಕ್ಕೆ ನಾನು ಅಡುಗೆ ಮಾಡುವಾಗ ಸಿಗ್ತೀನಿ. ಆ್ಯಂಡ್ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು ನೆನೆ. ಅದನ್ನು ಓಪನು ಮಾಡಿ ನೋಡಿಲ್ಲ ನಾನು ಹೇಗಿದೆ ಅಂತ. ಸೊ ಅದನ್ನು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಬಾಯ್. ನಿಮ್ಗೆ ಅವಾಗಲೇ ಹೇಳಿದ್ನಲ್ವ, ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿದೆ ಅಂತ. ಇದೇ ಆ ಪಾರ್ಸಲು. ಸೊ ಇದ್ರೊಳಗೆ ಏನಿದೆ ಅಂದರೆ, ಒಂದು ಪೆನ್ ಡ್ರೈವ್ ಇದೆ. ಅಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿದೆ. ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲ. ಅದಕ್ಕೋಸ್ಕರ ಒಂದು ಪೆನ್ ಡ್ರೈವ್ ತೊಗೊಂಡೆ. ಪೆನ್ ಡ್ರೈವ್ ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನಾನು ತೊಗೊಂಡಿರೋದು. ನಂದೊಂದು ಪೆನ್ ಡ್ರೈವ್ ಇದೆ. ಮತ್ತು ನಮ್ಮ ಆಫೀಸಲ್ಲಿ ಒಂದು ಅಕ್ಕ ಒಂದು ಕ್ರೀಮ್ ಆರ್ಡರ್ ಮಾಡೋಕ್ಕೆ ಹೇಳಿದ್ದು, ಅದೊಂದಿದೆ. ಇದೇನು ಕ್ರೀಮು ನನಗಂತೂ ಗೊತ್ತಿಲ್ಲ. ಏನೋ ಅವರು ಪ್ರಾಬ್ಲಮ್ ಆಗಿದೆ ಅಂತೆ, ಕಾಲೆಲ್ಲ ಅಂದರೆ ಗಾಯದ ಥರ ಆಗಿದೆ, ಅದಕ್ಕೆ ಹಾಕ್ಕೊಳೋದು ಅಂತ ಹೇಳಿದ್ದು. ಬೋಮಿಯೋ ಅವ್ರದ್ದು ಆಲ್ಟನಲ್ ಅಂತ. ಇದು ಬಂದ್ಬಿಟ್ಟು ನೀರಲ್ಲೆಲ್ಲ ಜಾಸ್ತಿ ಆದಾಗ ಕೈಯಲ್ಲಿ ಕಾಲಲ್ಲೆಲ್ಲ ಕೈಯೆಲ್ಲ ಸಾವ್ದಿರೋ ಥರ ಆಗಿರುತ್ತಲ್ಲ, ಗಾಯ ಅದಕ್ಕೆ ಯೂಸ್ ಮಾಡೋದಿದು. ಸೊ ಇದೊಂದು ತರಿಸ್ಕೊಂಡಿದ್ದೆ. ಆ್ಯಂಡ್ ಈ ಪೆನ್ ಡ್ರೈವು ನಾನು ಅಂಗಡೀಲಿ ಕೇಳಿದಾಗ 1200 ರೂಪಾಯಿ ಹೇಳಿದರು. ಆ್ಯಂಡ್ ನನಗಿದು ಅಮೆಝಾನಲ್ಲಿ 750 700 ಏನೋ ಸಿಕ್ತು. ಸೇಮ್ ಇದೇನೆ. ಬಟ್ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಒಂದೂವರೆ ಸಾವಿರನೇ ಏನೋ, 128 GB. ಇದೇ ಕಂಪ್ನಿನೇ, ಸ್ನ್ಯಾಪ್ ಡಿಸ್ಕ್ ಅವ್ರದ್ದೇ. ಬಟ್ ಅದರಲ್ಲಿ ಕನೆಕ್ಟರ್ ಏನು ನಾವು ಇದಕ್ಕೆ ಕನೆಕ್ಟರ್ ಎಲ್ಲ ನಾವು ಯೂಸ್ ಮಾಡಬೇಕಾಗುತ್ತೆ. ಬಟ್ ಅದಕ್ಕೆ ಕನೆಕ್ಟರ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಅದು ಏನೋ ಅದು ಸಿ ಪಿನ್ ಆಗಿರೋದ್ರಿಂದ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಬೋದು ಈಸಿಯಾಗಿ ಒಂದೇ ಸರಿ.
ಬಟ್ ಇದಕ್ಕೆ ಕನೆಕ್ಟರ್ ಯೂಸ್ ಮಾಡಿನೇ ಕನೆಕ್ಟ್ ಮಾಡ್ಕೊಬೇಕು. ಅದು ತುಂಬ ಚೆನ್ನಾಗಿತ್ತು, ಸ್ಟೈಲಿಶಾಗಿ ಸಖತ್ತಾಗಿತ್ತು. ಬಟ್ ನನಗೆ ಯಾವತ್ತೂ ಇದನ್ನೆಲ್ಲ ಯೂಸ್ ಮಾಡಿ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಕಮ್ಮಿದೆ ತೊಗೊಂಡೆ. ನೋಡೋಣ, ಯೂಸ್ ಮಾಡಿ ಫಸ್ಟ್ ನೋಡೋಣ, ಚೆನ್ನಾಗಿದ್ರೆ ಅದು ತೊಗೊಳೋಣ ಅಂತ ಸುಮ್ಮನೆ. ಬಟ್ ಇದೇ ಸೇಮ್ ಇದೇನೆ ಅಂಗಡೀಲಿ ಕೇಳಿದಾಗ 1200 ರೂಪಾಯಿ ಹೇಳಿದ್ರು. ಏನು ಇಷ್ಟೊಂದು ಅಂದ್ಕೊಂಡು ನಾನು ಆಮೇಲೆ ಆನ್ಲೈನ್ ಚೆಕ್ ಮಾಡಿ ಇದನ್ನು ತೊಗೊಂಡಿದ್ದು. ಬಟ್ ಇದನ್ನೆಲ್ಲ ಹೆಂಗೆ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ನನ್ನ ತಂಗಿ ಇದ್ದಾರಲ್ಲ, ಅವ್ರ ಯಜಮಾನ್ರಿಗೆ ಗೊತ್ತು, ಅವ್ರ ಹತ್ರ ಹೇಳಿಸ್ಕೊಬೇಕು. ನೋಡೋಣ, ಸರಿ ತೆಗ್ದು ನೋಡ್ತೀನಿ. ಇದು USB 2.0 ಫ್ಲ್ಯಾಶ್ ಡ್ರೈವ್ ಅಂತ ಇದೆ. ಅದು ಬಂದ್ಬಿಟ್ಟು 3.0, ಅಂದರೆ ಬೇಗ ಅದು ಫೋಟೋಸ್ನೆಲ್ಲ ಆ್ಯಡ್ ಮಾಡ್ಕೊಳುತ್ತೆ. ಹೆಂಗೆ ತೆಗಿಯೋದಿದೆ, ತೆಗಿಯೋಕ್ಕೆ ಬರಲ್ಲ. ಸೊ ಇದು ತುಂಬ ದಿನದಿಂದ ತೊಗೊಬೇಕು ಅಂತ ಇದ್ದೆ. ಹೆಂಗಪ್ಪ ತೆಗಿಯೋದಿದೆ, ಹೆಂಗೆ ತೆಗಿಯೋದು, ಎಲ್ಲೇನೋ ಕಟ್ ಮಾಡ್ತೀನಿ ನೋಡೋಣ. ನಿನ್ನೆನೆ ಬಂದಿತ್ತಿದ್ದು, ಬಟ್ ಅಯ್ಯೋ ಏನಿದು, ಇದು ಹೆಂಗೆ ತೆಗಿಯೋದಂತಲೇ ಗೊತ್ತಾಗ್ತಿಲ್ಲ, ಗೊತ್ತನೇ ಇಲ್ಲ ನಂಗೆ ತೆಗಿಯೋಕ್ಕಿದು. ಓಪನ್ ಆಯಿತು ಈಗ. ಆ್ಯಂಡ್ ನನ್ನ ತಂಗಿ ಮದುವೆ ಫೋಟೋಸ್, ಹಳದಿ ಫಂಕ್ಷನ್ದು ಫೋಟೋಸ್ ಎಲ್ಲ ಇದ್ವಲ್ಲ, ಅವನ್ನ ಪೆನ್ಡ್ರೈವ್ಗೆ ಹಾಕ್ಸ್ಕೊಬೇಕಿತ್ತು, ಅದಕ್ಕೂ ಬೇಕಿತ್ತು. ನಮಗೆ ಅವಾಗ ಈ ಪೆನ್ಡ್ರೈವ್ ಎಲ್ಲ ಗೊತ್ತೇ ಇರಲಿಲ್ಲ. ನಾವು ಅವಾಗ ಫೋನ್ ತೊಗೊಂಡಾಗ ಆ ಫೋನಲ್ಲಿ ಇದ್ದ ಫೋಟೋಸ್ನೆಲ್ಲ ಏನೇನೋ ಆಗಿ ಒಂದೊಂದ್ಸರಿ ಡಿಲೀಟ್ ಆಗ್ಬಿಟ್ಟು ನಮ್ಮ ಹಳೆ ಪಿಕ್ಚರ್ಸ್ ಎಲ್ಲ ಇಷ್ಟು ಇಲ್ಲವೇ ಇಲ್ಲ. ಹಿಂಗೆ ಪೆನ್ಡ್ರೈವಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಇರ್ತವೆ, ಬಟ್ ನಮಗೆ ಪೆನ್ಡ್ರೈವ್ ಎಲ್ಲ ಗೊತ್ತೇ ಇರಲಿಲ್ಲ. ಸೊ ಅದಕ್ಕೆ ನಾವು ಸ್ಟೋರೇಜ್ ಆ ಫೋನ್ ಹಾಳಾಗಿದ್ದ ತಕ್ಷಣ ಆ ಫೋನಲ್ಲಿ ಇದ್ದಿದ್ದು ಫೋಟೋಸ್ ಎಲ್ಲ ಹಂಗೆ ಹೊರಟೋಗ್ತಾಯಿದ್ದೋ. ಎಷ್ಟೊಂದು ಫೋಟೋಸ್ ಎಲ್ಲ ಹೋಗಿದ್ದು ಗೊತ್ತಾ. ನನ್ನ ತಂಗಿ ಅವಾಗ ಹೆಂಗಿದ್ದು ನೋಡಿ, ಈ ಥರ ಇದೆ. ಇದು 7 ಅಂತೀನಿ, 270 ರೂಪೀಸು. ಇದು ಬಂದ್ಬಿಟ್ಟು 718 ರೂಪಾಯಿ. ಇದು 718, ಇದು 270 ರೂಪಾಯಿ. 270 ನೋಡಿ. ಇದನ್ನು ನಾನೀಗ ಕನೆಕ್ಟ್ ಮಾಡಿ, ಹೆಂಗೆ ಕನೆಕ್ಟ್ ಮಾಡೋದು ನಂಗೆ ಗೊತ್ತಿಲ್ಲ. ಯಾರ ಹತ್ರನಾರ ಹೇಳಿಸ್ಕೊಂಡು ನನ್ನ ಫೋನಲ್ಲಿರೋ ವೀಡಿಯೋಸ್ನೆಲ್ಲ ಇದಕ್ಕೆ, ಫೋಟೋಸ್ನೆಲ್ಲ ಇದಕ್ಕೆ ಶೇರ್ ಮಾಡಿಕೊಂಡು ಆಮೇಲೆ ನನ್ನ ಫೋನ್ ಸ್ಟೋರೇಜ್ನ ಕಮ್ಮಿ ಮಾಡ್ಕೊಬೇಕು. ಎಷ್ಟೊಂದು ಆಗ್ಬಿಟ್ಟಿದೆ ಗೊತ್ತಾ. ನಾನು ಏನಾರು ವೀಡಿಯೋಸ್ ಮಾಡೋಕ್ಕೋದಾಗ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಬಂದಾಗ ಹಳೇ ವೀಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡ್ತೀನಿ, ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ. ಎಷ್ಟೊಂದು ಫೋಟೋಸು ನನಗೆ ಫೋಟೋಸ್ನೇ ನಂಗೊಂಥರ ಹುಚ್ಚು. ಫೋಟೋಸ್ನೆಲ್ಲ ಡಿಲೀಟ್ ಮಾಡ್ಬೇಕನ್ನೋ ಗೊತ್ತಿಲ್ಲ, ಉರಿಯುತ್ತೆ, ಮನಸ್ಸಿಗೆಲ್ಲ ನೋವಾಗುತ್ತೆ. ಅದು ಏನೂ ಮಾಡೋಕ್ಕಲ್ಲ, ವೀಡಿಯೋಸ್ ಮಾಡಲೇಬೇಕಿರುತ್ತಲ್ಪ ಆವಾಗ ಏನೋ ಇದೆಲ್ಲ ಬೇಕಿತ್ತ ನಿಂಗೆ ಅಂದ್ಕೊಂಡೇ ಡಿಲೀಟ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಸರಿ, ಈಗ ಏನು ಮಾಡುವ, ಅಡುಗೆ ಮಾಡಬೇಕು. ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಅಡುಗೆ ಫಸ್ಟ್ ಕಾಫಿ ಮಾಡ್ತೇನೆ, ಆಮೇಲೆ ಅಡುಗೆ ಮಾಡೋಣ. ಇದು ಹೆಂಗೆ ಗೊತ್ತೇ ಆಗಲ್ಲ, ಹೆಂಗಪ್ಪ. ಹಂಗೆ ಬಕ್ರ ಮಾಡೋಕ್ಕೆ ನೋಡ್ತಿದ್ರು ಇಲ್ಲಿ ಮೊಬೈಲ್ ಶಾಪ್ ಅವರು. ಎಷ್ಟು 1200 ರೂಪಾಯಿ ಅಂತ ನನಗೆ ಕೇಳಿ ಶಾಕ್ ಆಗೋಯ್ತು. ಏನಪ್ಪ ಇದಕ್ಕೆ 1200 ರೂಪಾಯಿನ ಅಂತ. ಇದ್ರ ಮೇಲೆ MRP ಪ್ರೈಸ್ ಬಂದ್ಬಿಟ್ಟು 1300 ಅಂತಲೇ ಇರೋದು. 128 GB ರ್ಯಾಮ್ ಸ್ಟೋರೇಜ್ ಇರೋದು. ಈ ಫೋನು, ಹೊಸ ಫೋನಲ್ಲಿ ಏನು ಗೊತ್ತಾ, ಒಂದು ಫೋಟೋ ತೊಗೊಂಡ್ರೆ ಅದು 200 MB 300 MB ಹಿಂಗೆ ಅದು ಕ್ಲಾರಿಟಿ ಇರುತ್ತಲ್ಲ ಫೋಟೋ. ಎಷ್ಟೊಂದು
ಕ್ಲಾರಿಟಿ ಬರುತ್ತೆ ಫೋನಲ್ಲಿ. ಈಗ ಬರೋ ಫೋನ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ಲಾರಿಟಿ ಬರ್ತವೆ ಫೋಟೋಸ್ ಎಲ್ಲ, ಅದಕ್ಕೆ ಅಷ್ಟೊಂದು ಸ್ಟೋರೇಜ್ ತೊಗೊಳುತ್ತೆ. ಸರಿ, ನಾನು ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ. ಬಾಯ್. ಅದಾದಮೇಲೆ ನೈಟು ನಾನು ಎಗ್ ಬಿರಿಯಾನಿ ಮಾಡೋಣ ಅಂತ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಹಾಕಿ ಬೇಯಿಸಿರೋ ಮೊಟ್ಟೆನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡೆ. ಅದಾದಮೇಲೆ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಲವಂಗ ಮತ್ತು ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಸ್ಪೈಸಸ್ನೆಲ್ಲ ಹಾಕಿ ಸ್ವಲ್ಪ ಅದನ್ನು ಹುರ್ಕೊಂಡು, ಅದಾದಮೇಲೆ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಂಡೆ. ನಾನು ಬಂದ್ಬಿಟ್ಟು ಮೊಟ್ಟೆ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರುಬ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನಾಯ್ತು ಅಂದರೆ ನಮ್ಮೂರ ಕಡೆ ಕರೆಂಟ್ ಇರಲಿಲ್ಲ. ಮಳೆ ಬರ್ತಾ ಇದೆ ಅಂದರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ, ಕರೆಂಟ್ ಇರಲಿಲ್ಲ. ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ರುಬ್ಕೊಳಕ್ಕೆ ಕರೆಂಟೇ ಇರಲಿಲ್ಲ. ಅದನ್ನು ಹಂಗೆ ಕುಟಾಣಿಲಿ ಜಜ್ಜಿಕೊಂಡು ಹಾಕಿ ಮಾಡಿದ್ದೆ. ಟೇಸ್ಟ್ ವೈಸ್ ಚೆನ್ನಾಗಿತ್ತು, ಬಟ್ ಇದಕ್ಕಿಂತ ರುಬ್ಬಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ರುಬ್ಬಿ ಡ್ರೈ ಮಾಡೋಣ ಅಂತ ಮಾಡೋಕ್ಕೆ ಹೋದೆ, ಆಗಲಿಲ್ಲ. ಸುಮ್ಮನೆ ಆಗ್ಬಿಟ್ಟೆ, ಕರೆಂಟ್ ಇರಲಿಲ್ಲ ಅದಕ್ಕೆ. ಸೊ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ಪೈಸಸ್ ಎಲ್ಲ ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ರುಬ್ಕೊಬೇಕು, ಬೇಯಿಸ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಮರ್ತುಬಿಟ್ಟಿದ್ದೆ, ಆಮೇಲೆ ಹಾಕ್ತೆ. ಅದಾದಮೇಲೆ ಟೊಮೊಟೊ ಎಲ್ಲ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಟೊಮೊಟೊ ಬೇಯಿಸ್ಕೊಬೇಕು. ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು, ಅವಾಗೇ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ನೀಟಾಗಿ ಕುಕ್ ಮಾಡ್ಕೊಬೇಕು. ಅದು ಫುಲ್ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಫುಲ್ ಸಾಫ್ಟ್ ಆದಮೇಲೆ ಅದಕ್ಕೆ 1 ಸ್ಪೂನು ಧನಿಯಾ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಪೌಡರ್ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಏನು ಆ್ಯಡ್ ಮಾಡಿಲ್ಲ. ಚಿಲ್ಲಿ ಪೌಡರು ನಾವು ಮೊಟ್ಟೆನ ಫ್ರೈ ಮಾಡಬೇಕಾದ್ರೂ ಕೂಡ ಹಾಕ್ಕೊಂಡಿದ್ದೀನಿ, ತುಂಬ ಖಾರ ಆಗಿಬಿಡುತ್ತೆ ಅಂತ ಹಾಕಿಲ್ಲ. ಅದಕ್ಕೋಸ್ಕರ ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಬಿಟ್ಟು ನಾವು ನಾನು ಚಿಲ್ಲಿ ಪೌಡರೇ ಆ್ಯಡ್ ಮಾಡೋದು. ಇವತ್ತೊಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಅಷ್ಟೇ. ಅಂದರೆ ನಾನು ಹೇಳ್ದೆ ಅಲ್ವಾ, ನಾನು ನಾಟಿ ಸ್ಟೈಲಲ್ಲಿ ಮಾಡಬೇಕು ಅಂತ ಇದ್ದೆ, ಕರೆಂಟ್ ಇಲ್ದಿದ್ದಕ್ಕೆ ಈ ರೀತಿ ಮಾಡಿದ್ದಕ್ಕೆ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕಬೇಕಾಗ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದರ 2.1 ನೀರು ಹಾಕಬೇಕು. ಅಂದರೆ 1 ಲೋಟ ಅಕ್ಕಿ ತಗೊಂಡಿದ್ದೀವಿ ಅಂದರೆ 2 ಲೋಟ ನೀರು ಹಾಕಬೇಕು. ಸೊ ನೀರು ಆ್ಯಡ್ ಮಾಡಿ, ನೀರು ಕುದ್ದಾದಮೇಲೆ ಅದಕ್ಕೆ ಅಕ್ಕಿ ಹಾಕಬೇಕು. ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀರೆಲ್ಲ ಆ್ಯಡ್ ಮಾಡಾದಮೇಲೆ ಇದು ಫುಲ್ಲು ಕುದೀತಾ ಇರುತ್ತಲ್ವ, ಉಪ್ಪು ಎಲ್ಲ ಹಾಕಿ ಎಲ್ಲ ಸರಿಯಾಗಿದೆಯಾ ಅಂತ ನೋಡಾದಮೇಲೆ ಕುದೀತಾ ಇರೋ ನೀರಿಗೆ ನಾವು ಅಕ್ಕಿನ ಆ್ಯಡ್ ಮಾಡಬೇಕು, ರೈಸ್ನ. ಸೊ ಉಪ್ಪೆಲ್ಲ ಹಾಕಿ ನೋಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಕ್ಕಿ ಎಲ್ಲ ಆ್ಯಡ್ ಮಾಡಾದಮೇಲೆ ವಿಷಲ್ನ ಕ್ಲೋಸ್ ಮಾಡಿ ಕುಕ್ಕರ್ ಲಿಡ್ನ 2 ವಿಷಲ್ ತೊಗೊಂಡಾದ್ಮೇಲೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.